ಈ ರಾಹುಲ್ ಗಾಂಧಿ ಅಮೇಥಿ ಬಿಟ್ಟು ರಾಯಬರೇಲಿಗೆ ಹೋಗಿದ್ದನ್ನು ಸ್ವಲ್ಪ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅನ್ಸುತ್ತೆ ಬಿಜೆಪಿ ಅವರು. ಈ ನೋಡಿ 2 ಕ್ಷೇತ್ರ ಮೇಡಮು ಇಬ್ಬರು ಮನೇಲಿ ನಿಂತ್ಕೊಳ್ಳೋದು ಬೇಡ ಅಂತ ಮೇಡಮು ಪ್ರಿಯಾಂಕಾ ಗಾಂಧಿಯವರು. ಸೊ ಅಲ್ಲಿ ಕ್ಷೇತ್ರ ನೋಡ್ಕೋತಾ ಇದ್ದ ಶರ್ಮಾ ಅಂತ ಆತನಿಗೆ ಅವಕಾಶ ಮಾಡಿಬಿಟ್ಟಿದ್ದಾರೆ. ಮೇಡಮೇ ನಿಲ್ಲಕ್ಕೆ ಹೊರಟಿದ್ರು, ಆ ಕ್ಷೇತ್ರ ಬಿಡೋದು ಬೇಡ ಅಂತ. ಕೊನೆಗೆ ನಿಂತಿದ್ದಾರೆ. ಪ್ರಿಯಾಂಕಾ ವಾಂಟ್ ಟು ಟ್ರಾವೆಲ್ ಆಲ್ ಓವರ್ ದಿ ಕಂಟ್ರಿ ಪಾರ್ಟಿಗೆ. ಈಗ ಮೊದಲು ಮೇಡಮ್ ಟ್ರಾವೆಲ್ ಮಾಡ್ತಾ ಇದ್ರು, ಈಗ ಪ್ರಿಯಾಂಕಾ ಟ್ರಾವೆಲ್ ಮಾಡ್ತಾ ಇದ್ದಾರೆ. ರೆಸ್ಪಾನ್ಸ್ ಉಂಟು ಪ್ರಿಯಾಂಕಾ ಗಾಂಧಿ? ಕಾಂಗ್ರೆಸ್ ಪಾರ್ಟಿಲಿ ಗಾಂಧಿ ಫ್ಯಾಮಿಲಿ ಬಿಟ್ರೆ ನೋ ಒನ್ ಕ್ಯಾನ್ ಕೀಪ್ ದಿ ಪಾರ್ಟಿ ಯುನೈಟೆಡ್. ಕಾಂಗ್ರೆಸ್ ಪಾರ್ಟಿ ಕ್ಯಾನ್ ಕೀಪ್ ದೆಮ್ ಯುನೈಟೆಡ್, ಕಂಟ್ರಿ ಆಲ್ಸೋ ಕ್ಯಾನ್ ಕೀಪ್ ಯುನೈಟೆಡ್. ಫ್ಯಾಮಿಲಿ ಪಾಲಿಟಿಕ್ಸ್ ಅವ್ರು ಇವ್ರು ಏನು ಮಾತಾಡಿದ್ರು ಸತ್ಯ ಇರೋದಿಷ್ಟು. ಕುಟುಂಬ ವಿಲ್ ಕೀಪ್ ದಿಸ್ ಪಾರ್ಟಿ ಯುನೈಟೆಡ್. ಯಾರಿರ್ಲಿ ಇಲ್ದೆ ಹೋಲಿ, ಈ ಟೊಪ್ಪಿನ ಹಿಂಗೆ ಹಾಕ್ಬಿಟ್ರು ಸಾಕು, ನಿಮ್ಮ ತಲೆ ಮೇಲೆ ಹಾಕ್ಬಿಟ್ರು ಸಾಕು. ಇವಾಗ ಹೇಳ್ತಾ ಇದ್ದೀನಿ, ಬಾರೆ ನೀನು ನಿಂತ್ಕೋ, ಇಲ್ಲಿ ಟಿಕೆಟ್ ಕೊಡ್ತೀನಿ ಅಂತ. ಈಗ ಸ್ಟೇಟ್ ಪಾಲಿಟಿಕ್ಸ್ ಮೇಲೆ ಇಂಪ್ಯಾಕ್ಟ್ ಏನು ಸರ್ ಇದ್ರದ್ದು ರಿಸಲ್ಟ್ ಲೋಕಸಭಾದ? ಅದಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ. ಅದು ನಾಟ್ ಇಶ್ಯೂ. ಅಲ್ಲ, ಈಗ ಖಚಿತ ಉಚಿತ ನಿಶ್ಚಿತ ಏನು ಹೇಳ್ತಿರಲ್ಲ, ಹಂಗೆ ಈ ರಿಸಲ್ಟ್ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಖಚಿತ ನಿಶ್ಚಿತ? ಅದು ನಮ್ಮ ಪಾರ್ಟಿ ತೀರ್ಮಾನ ಮಾಡ್ತಾರೆ ಬಿಡಿ, ತರ ಕೇಸ್. ಗ್ರಾಮಾಂತರ ವಿಲ್ ವಿನ್. ಅವರಿಬ್ರು ಒಂದಾಗಿದ್ದಾರೆ, ನೋ ಡೌಟ್. ಆಂಟಿ ಕಾಂಗ್ರೆಸ್ ವೋಟ್ಸು ಕನ್ಸಲ್ಟ್ ಆಗ್ತದೆ, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಸಿ, ಸುರೇಶ್ ಕಾಂಟ್ರಿಬ್ಯೂಷನ್ ಇದೆಯಲ್ಲ, 28 ಕ್ಷೇತ್ರದಲ್ಲಿ ಯಾವ ಎಂಪಿನೋ ಆ ರೀತಿ ಕೆಲಸ ಮಾಡಿಲ್ಲ, ಅವ್ರು ಯಾರಿಗೆ ಮಾಡಿಲ್ಲ. ಬಟ್ ಏನಪ್ಪ ಆಶ್ಚರ್ಯ ಅಂದ್ರೆ, ಯಾರ್ಯಾರು ಕುಮಾರಸ್ವಾಮಿಗೆ ಚಾಕು ಹಾಕಿ ಅವ್ರನ್ನ ಇಳಿಸಿದ್ರು ಅವ್ರನ್ನೇ ತಪ್ಕೊಂಡು ಹೊರಟ್ಬಿಟ್ಟ. ನನಗಂತೂ ಅದನ್ನ ನಮ್ಮ ಕೈಲಂತ ಅಂಥವೆಲ್ಲ ಡೈಜೆಸ್ಟ್ ಮಾಡೋದು ಅಲ್ಲ. ಸಿ, ತೆಗೆದಿದ್ದು ಯಾರವ್ರನ್ನ? ಯೋಗೇಶು, ಅಶ್ವತ್ಥನಾರಾಯಣ, ಅಶೋಕ, ಯಡಿಯೂರಪ್ಪ ಏನೇನು ಮಾತಾಡೋದು ಎಲ್ಲ ಅವರೇ ತೆಗೆದಿದ್ದು. ಅವನ್ನ ಜೊತೆಗೆ ಹಾಕೊಂಡು ಹೊರಟ್ಬಿಟ್ರೆ ವೇರ್ ಇಸ್ ದಿ ಸೆಲ್ಫ್ ರೆಸ್ಪೆಕ್ಟ್. ಬಟ್ ಅದೊಂದೇನೋ ಲೆಕ್ಕಾಚಾರ ಓಡಾಡ್ತಿದೆಯಲ್ಲ, 2,91,000 ಎಕ್ಸ್ಟ್ರಾ ವೋಟ್ ಆಗಿದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ. ಅದು ವೋಟ್ ಆ್ಯಡ್ ಆಗಿದೆ, ಯಂಗ್ಸ್ಟರ್ಸ್ ವೋಟ್ ಆ್ಯಡ್ ಆಗಿದೆ. ಯಂಗ್ಸ್ಟರ್ಸ್ ನಮ್ಮನೆಲ್ಲ ಆಗ್ತಾರೆ ಅಂತ ಆ್ಯಡ್ ಆಗಿದೆ. ನ್ಯೂ ವೋಟರ್ಸ್ ಬಂದೇ ಬರ್ತಾವಲ್ಲ, ಅದಕ್ಕೆ ಇದಕ್ಕೆ. ಬ್ಯಾಂಗ್ಳೂರು ವಿಲ್ ವಿನ್ ದಿ ಎಲೆಕ್ಷನ್. ಕೋಲಾರ, ಚಿಕ್ಕಬಳ್ಳಾಪುರ ಹೆಂಗಾಗಿ? ನನಗೆ ಚಿಕ್ಕಬಳ್ಳಾಪುರ ಐ ಡೋಂಟ್ ಹ್ಯಾವ್. ಕೋಲಾರ ನನಗೆ ಫುಲ್ಲು ಮಾಹಿತಿ ಇದೆ. ಅಲ್ಲಿ ನಾನು ಬರೀ ಇದಕ್ಕೆ ಹೋಗಿದ್ದೆ ಅಷ್ಟೇ, ಯಲಂಕಾಲಿ. ದೇರ್ ಇಸ್ ಅ ಬಿಗ್ ಚೇಂಜ್ ಇನ್ ಯಲಂಕ. ಚಾಮರಾಜನಗರ ನಮಗೆ ಫೇವರೇಬಲ್ ಅಂತಾರೆ. ಅದರಲ್ಲೇನು ತೊಂದರೆ ಇಲ್ಲ. ಮೈಸೂರು ಐ ಆಮ್ ಟೆಲಿಂಗ್ ಯು ದಿ ವೇ ರೆಸ್ಪಾಂಡೆಡ್. ನಾವು ಕ್ಯಾಲ್ಕುಲೇಟಿವ್ ಮೇಲೆ ನಾವು ಒಕ್ಕಲಿಗರ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಸೋಲ್ತೀವಿ ಅಂತಾನೆ ಅವರು ಮಹಾರಾಜನ ಕರ್ಕೊಂಡ್ ಬಂದಿದ್ದು. ನನಗೆ ಅದು ಬೇರೆ ವಿಚಾರ. ಅವರು ಪ್ರತಾಪ್ ಸಿಂಹ ಚೆನ್ನಾಗಿದ್ದಿದ್ರೆ ಆ ಟಿಕೆಟ್ ಚೇಂಜ್ ಮಾಡ್ತಿದ್ರು ಮಹಾರಾಜಿಗೆ. ಅವ್ರು ಸೋಲ್ತಿದ್ರು. ನಾವು ಬೇಕು ಅಂತ ಈ ಸತಿ ಕುರುಬರು ಕೊಡೋದು ಬೇಡ, ಒಕ್ಕಲಿಗರಿಗೆ ಕೊಟ್ಟು ಯಾಕಂದ್ರೆ ಇನ್ನೇ 3-4 ಸತಿ ಕೊಟ್ಟು ಆಫ್ಟರ್ 47 years ಕೊಟ್ಟಿಲ್ಲ. ಒಂದು ಜಾಸ್ತಿ ಕೊಡಬೇಕು ಅಂತ ಕೊಟ್ಟು. ಇದು ಗುಡ್ ಆರ್ಗನೈಸರ್ ಆಲ್ಸೋ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.